ಮತ್ತು ರಿಪಬ್ಲಿಕ್ ಕನ್ನಡ ಎಂದಿನಂತೆ ಜನಪರವಾದಂತ ಸುದ್ದಿ. ಅದು ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ಒಂದು ದಿನ ಸುರಿದಂತ ಮಳೆಗೆ ಆಗಿರುವಂತ ಅವಾಂತರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ, ಬೆಂಗಳೂರಿನಲ್ಲಿ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚೆ ಸರ್ಕಾರ ಜಿಬಿಎ ಎಚ್ಚೆತ್ತುಕೊಳ್ಳದ ಕಾರಣ ನಿನ್ನೆ 10 ಜನ ಅಮಾನುಷವಾಗಿ ಈ ಭೀಕರವಾದಂತ ಸುರಿದಂತ ದಾಖಲೆಯ ಮಳೆಗೆ ಮೃತಪಟ್ಟಿದ್ರು. ಹಾಗಾದ್ರೆ ಇನ್ನೆಷ್ಟು ಮಳೆಗಾಲಗಳ ಕಾಲ ಇದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಸಾವು ನೋವು ಸಂಭವಿಸಬೇಕು? ಎಚ್ಚೆತ್ತುಕೊಳ್ಳೋದು ಯಾವಾಗ? ಜನ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬಹುದು. ನಿಮ್ಮ ಅಭಿಪ್ರಾಯಕ್ಕೆ ನಾವು ಮುಕ್ತವಾದ ವೇದಿಕೆಯನ್ನು ಕಲ್ಪಿಸಿದ್ದೀವಿ. ಮುಂದಿನ ಹಂತಗಳಲ್ಲಿ ಆ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ರಾಜಕೀಯವಾದಂತ ಕೆಲವು ಸುದ್ದಿಗಳಿದ್ದಾವೆ. ಹಾಗೆ ಗಂಗಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವವಾದಂತ ತೀರ್ಪನ್ನ ನ್ಯಾಯಾಲಯ ಹೊರಡಿಸಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ವೆಂಕಟೇಶ್ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ಗಂಗಾಧರ ಗೌಳಿಗೆ ಸೇರಿ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ರವಿ ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭೀಮಾ ಅಲಿಯಾಸ್ ಭರತ್, ಸಲೀಂ, ಮೊಹಮ್ಮದ್ ಗಂಗಾಧರ ಗೌಳಿಗೆ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಗಂಗಾವತಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದೆ. ಭೀಮಾ ಅಲಿಯಾಸ್ ಭರತ್, ಸಲೀಂ, ಮೊಹಮ್ಮದ್ ರಿಪಬ್ಲಿಕ್ ಕನ್ನಡ ಎಂದಿನಂತೆ ಜನಪರವಾದಂತ ಸುದ್ದಿ. ಅದು ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ಒಂದು ದಿನ ಸುರಿದಂತ ಮಳೆಗೆ ಆಗಿರುವಂತ ಅವಾಂತರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ, ಬೆಂಗಳೂರಿನಲ್ಲಿ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚೆ ಸರ್ಕಾರ ಜಿಬಿಎ ಎಚ್ಚೆತ್ತುಕೊಳ್ಳದ ಕಾರಣ ನಿನ್ನೆ 10 ಜನ ಅಮಾನುಷವಾಗಿ ಈ ಭೀಕರವಾದಂತ ಸುರಿದಂತ ದಾಖಲೆಯ ಮಳೆಗೆ ಮೃತಪಟ್ಟಿದ್ರು. ಹಾಗಾದ್ರೆ ಇನ್ನೆಷ್ಟು ಮಳೆಗಾಲಗಳ ಕಾಲ ಇದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಸಾವು ನೋವು ಸಂಭವಿಸಬೇಕು? ಎಚ್ಚೆತ್ತುಕೊಳ್ಳೋದು ಯಾವಾಗ? ಜನ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬಹುದು. ನಿಮ್ಮ ಅಭಿಪ್ರಾಯಕ್ಕೆ ನಾವು ಮುಕ್ತವಾದ ವೇದಿಕೆಯನ್ನು ಕಲ್ಪಿಸಿದ್ದೀವಿ. ಮುಂದಿನ ಹಂತಗಳಲ್ಲಿ ಆ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ರಾಜಕೀಯವಾದಂತ ಕೆಲವು ಸುದ್ದಿಗಳಿದ್ದಾವೆ. ಹಾಗೆ ಗಂಗಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವವಾದಂತ ತೀರ್ಪನ್ನ ನ್ಯಾಯಾಲಯ ಹೊರಡಿಸಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ವೆಂಕಟೇಶ್ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ಗಂಗಾಧರ ಗೌಳಿಗೆ ಸೇರಿ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ರವಿ ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭೀಮಾ ಅಲಿಯಾಸ್ ಭರತ್, ಸಲೀಂ, ಮೊಹಮ್ಮದ್ ಗಂಗಾಧರ ಗೌಳಿಗೆ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಗಂಗಾವತಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದೆ. ಭೀಮಾ ಅಲಿಯಾಸ್ ಭರತ್, ಸಲೀಂ, ಮೊಹಮ್ಮದ್ ರಿಪಬ್ಲಿಕ್ ಕನ್ನಡ ಎಂದಿನಂತೆ ಜನಪರವಾದಂತ ಸುದ್ದಿ. ಅದು ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ಒಂದು ದಿನ ಸುರಿದಂತ ಮಳೆಗೆ ಆಗಿರುವಂತ ಅವಾಂತರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ, ಬೆಂಗಳೂರಿನಲ್ಲಿ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚೆ ಸರ್ಕಾರ ಜಿಬಿಎ ಎಚ್ಚೆತ್ತುಕೊಳ್ಳದ ಕಾರಣ ನಿನ್ನೆ 10 ಜನ ಅಮಾನುಷವಾಗಿ ಈ ಭೀಕರವಾದಂತ ಸುರಿದಂತ ದಾಖಲೆಯ ಮಳೆಗೆ ಮೃತಪಟ್ಟಿದ್ರು. ಹಾಗಾದ್ರೆ ಇನ್ನೆಷ್ಟು ಮಳೆಗಾಲಗಳ ಕಾಲ ಇದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಸಾವು ನೋವು ಸಂಭವಿಸಬೇಕು? ಎಚ್ಚೆತ್ತುಕೊಳ್ಳೋದು ಯಾವಾಗ? ಜನ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬಹುದು. ನಿಮ್ಮ ಅಭಿಪ್ರಾಯಕ್ಕೆ ನಾವು ಮುಕ್ತವಾದ ವೇದಿಕೆಯನ್ನು ಕಲ್ಪಿಸಿದ್ದೀವಿ. ಮುಂದಿನ ಹಂತಗಳಲ್ಲಿ ಆ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ರಾಜಕೀಯವಾದಂತ ಕೆಲವು ಸುದ್ದಿಗಳಿದ್ದಾವೆ. ಹಾಗೆ ಗಂಗಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವವಾದಂತ ತೀರ್ಪನ್ನ ನ್ಯಾಯಾಲಯ ಹೊರಡಿಸಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ವೆಂಕಟೇಶ್ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ಗಂಗಾಧರ ಗೌಳಿಗೆ ಸೇರಿ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ರವಿ ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭೀಮಾ ಅಲಿಯಾಸ್ ಭರತ್, ಸಲೀಂ, ಮೊಹಮ್ಮದ್ ಗಂಗಾಧರ ಗೌಳಿಗೆ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಗಂಗಾವತಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದೆ. ಭೀಮಾ ಅಲಿಯಾಸ್ ಭರತ್, ಸಲೀಂ, ಮೊಹಮ್ಮದ್ ನ್ಯಾಯಾಲಯ ಹೊರಡಿಸಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ವೆಂಕಟೇಶ್ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ಗಂಗಾಧರ ಗೌಳಿಗೆ ಸೇರಿ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ರವಿ ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭೀಮಾ ಅಲಿಯಾಸ್ ಭರತ್, ಸಲೀಂ, ಮೊಹಮ್ಮದ್ ಗಂಗಾಧರ ಗೌಳಿಗೆ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ.
ಗಂಗಾವತಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದೆ. ಭೀಮಾ ಅಲಿಯಾಸ್ ಭರತ್, ಸಲೀಂ ಮೊಹಮ್ಮದ್, ರಿಪಬ್ಲಿಕ್ ಕನ್ನಡ. ಎಂದಿನಂತೆ ಜನಪರವಾದಂತ ಸುದ್ದಿ ಅದು ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ಒಂದು ದಿನ ಸುರಿದಂತ ಮಳೆಗೆ ಆಗಿರುವಂತ ಅವಾಂತರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ, ಬೆಂಗಳೂರಿನಲ್ಲಿ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚೆ ಸರ್ಕಾರ ಜಿಬಿಎ ಎಚ್ಚೆತ್ತುಕೊಳ್ಳದ ಕಾರಣ ನಿನ್ನೆ 10 ಜನ ಅಮಾನುಷವಾಗಿ ಈ ಭೀಕರವಾದಂತ ಸುರಿದಂತ ದಾಖಲೆಯ ಮಳೆಗೆ ಮೃತಪಟ್ಟಿದ್ರು. ಹಾಗಾದ್ರೆ ಇನ್ನೆಷ್ಟು ಮಳೆಗಾಲಗಳ ಕಾಲ ಇದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಸಾವು ನೋವು ಸಂಭವಿಸಬೇಕು? ಎಚ್ಚೆತ್ತುಕೊಳ್ಳೋದು ಯಾವಾಗ? ಜನ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬಹುದು. ನಿಮ್ಮ ಅಭಿಪ್ರಾಯಕ್ಕೆ ನಾವು ಮುಕ್ತವಾದ ವೇದಿಕೆಯನ್ನು ಕಲ್ಪಿಸಿದ್ದೀವಿ. ಮುಂದಿನ ಹಂತಗಳಲ್ಲಿ ಆ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ರಾಜಕೀಯವಾದಂತ ಕೆಲವು ಸುದ್ದಿಗಳಿದ್ದಾವೆ. ಹಾಗೆ ಗಂಗಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವವಾದಂತ ತೀರ್ಪನ್ನ ನ್ಯಾಯಾಲಯ ಹೊರಡಿಸಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ವೆಂಕಟೇಶ್ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ಗಂಗಾಧರ ಗೌಳಿಗೆ ಸೇರಿ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ರವಿ ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭೀಮಾ ಅಲಿಯಾಸ್ ಭರತ್, ಸಲೀಂ ಮೊಹಮ್ಮದ್, ಗಂಗಾಧರ ಗೌಳಿಗೆ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಗಂಗಾವತಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದೆ. ಭೀಮಾ ಅಲಿಯಾಸ್ ಭರತ್, ಸಲೀಂ ಮೊಹಮ್ಮದ್, ರಿಪಬ್ಲಿಕ್ ಕನ್ನಡ. ಎಂದಿನಂತೆ ಜನಪರವಾದಂತ ಸುದ್ದಿ ಅದು ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ಒಂದು ದಿನ ಸುರಿದಂತ ಮಳೆಗೆ ಆಗಿರುವಂತ ಅವಾಂತರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ, ಬೆಂಗಳೂರಿನಲ್ಲಿ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚೆ ಸರ್ಕಾರ ಜಿಬಿಎ ಎಚ್ಚೆತ್ತುಕೊಳ್ಳದ ಕಾರಣ ನಿನ್ನೆ 10 ಜನ ಅಮಾನುಷವಾಗಿ ಈ ಭೀಕರವಾದಂತ ಸುರಿದಂತ ದಾಖಲೆಯ ಮಳೆಗೆ ಮೃತಪಟ್ಟಿದ್ರು. ಹಾಗಾದ್ರೆ ಇನ್ನೆಷ್ಟು ಮಳೆಗಾಲಗಳ ಕಾಲ ಇದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಸಾವು ನೋವು ಸಂಭವಿಸಬೇಕು? ಎಚ್ಚೆತ್ತುಕೊಳ್ಳೋದು ಯಾವಾಗ? ಜನ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬಹುದು. ನಿಮ್ಮ ಅಭಿಪ್ರಾಯಕ್ಕೆ ನಾವು ಮುಕ್ತವಾದ ವೇದಿಕೆಯನ್ನು ಕಲ್ಪಿಸಿದ್ದೀವಿ. ಮುಂದಿನ ಹಂತಗಳಲ್ಲಿ ಆ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ರಾಜಕೀಯವಾದಂತ ಕೆಲವು ಸುದ್ದಿಗಳಿದ್ದಾವೆ. ಹಾಗೆ ಗಂಗಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವವಾದಂತ ತೀರ್ಪನ್ನ ನ್ಯಾಯಾಲಯ ಹೊರಡಿಸಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ವೆಂಕಟೇಶ್ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ಗಂಗಾಧರ ಗೌಳಿಗೆ ಸೇರಿ 6 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ರವಿ ವಿಜಯ್ ಅಲಿಯಾಸ್ ಮೈಲಾರಿ, ಧನ್ರಾಜ್, ಭೀಮಾ ಅಲಿಯಾಸ್ ಭರತ್, ಸಲೀಂ ಮೊಹಮ್ಮದ್, ಗಂಗಾಧರ ಗೌಳಿಗೆ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಗಂಗಾವತಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದೆ. ಭೀಮಾ ಅಲಿಯಾಸ್ ಭರತ್, ಸಲೀಂ ಮೊಹಮ್ಮದ್